ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ನಿಮಗೆ ಉಡುಪಿ ಜಿಲ್ಲೆಯ ಅಭಿವೃದ್ಧಿ ಬೇಕಿಲ್ವಾ? ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ? ಈ ಘಟಕ ಎಲ್ಲಿದ್ದಂತಂದ್ರೆ ಉಡುಪಿಗೆ ಇದು ಸ್ಯಾಂಕ್ಷನ್ ಆಗಿತ್ತು. ಉಡುಪಿಯವರು ಜಾಗ ಕೊಡುವುದರಲ್ಲಿ ಹಿಂದೆ ಬಿದ್ದರು. ಕೇಳಿಸ್ಕೊಂಡ್ರಲ್ಲ, ಇಂದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಆಡಿರುವ ಮಾತುಗಳು. ಹೌದು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮುಂಡೂರಿನಲ್ಲಿ ಸುಮಾರು 7,80,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಆಟೋಮೇಟೆಡ್ ಡ್ರೈವಿಂಗ್ ಪರೀಕ್ಷಾ ಪಾಠದ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಆಡಿರುವ ಮಾತುಗಳನ್ನ ಸಂಪೂರ್ಣವಾಗಿ ಕೇಳ್ಕೊಂಡು ಬನ್ನಿ. ಈ ಘಟಕ ಎಲ್ಲಿದ್ದಂತಂದ್ರೆ ಉಡುಪಿಗೆ ಇದು ಸ್ಯಾಂಕ್ಷನ್ ಆಗಿತ್ತು. ಉಡುಪಿಯವರು ಜಾಗ ಕೊಡುವುದರಲ್ಲಿ ಹಿಂದೆ ಬಿದ್ದರು. ಅದನ್ನು ನಾವು ಎಲ್ಲ ಹುಡುಕಿ ಅಲ್ಲಿ ಏನಾದ್ರೂ ಲ್ಯಾಪ್ಸ್ ಆಗ್ತದೆ ಬಜೆಟ್ ಅಂತ ಅವರಿಗೆ ಕೂಡಲೇ ಈ ಜಾಗವನ್ನು ಮಂಜೂರು ಮಾಡಿ ನಾವನ್ನು ಪುತ್ತೂರಿಗೆ ವರ್ಗಾವಣೆ ನಮ್ಮ ಆಗ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡು ಆ ಬಜೆಟ್ ಅಲ್ಲಿ ಬಂದಿರುವಂತಹ ಹಣವನ್ನು ಪುತ್ತೂರಿಗೆ ಮಂಜೂರು ಮಾಡಿ ಈ ಜಾಗವನ್ನು ಮಂಜೂರು ಮಾಡಿ ಇವತ್ತು ಮುಂಡೂರಲ್ಲಿ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಕುಂದಾಪುರ ಭಾಗದಲ್ಲಿ ಒಂದು ARTO ಕಚೇರಿಗಾಗಿ ಇರುವ ಬೇಡಿಕೆಯಾಗಿಯೇ ಉಳಿದಿದೆ. ವಾರದಲ್ಲಿ ಒಂದು ದಿನವಾದರೂ ಕುಂದಾಪುರದಲ್ಲಿ ನಡೆಯುತ್ತಿದ್ದ ಡ್ರೈವಿಂಗ್ ಟೆಸ್ಟ್ ಈಗ ಸಂಪೂರ್ಣವಾಗಿ ನಿಂತಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನಿಂದ ಒಂದು ಡ್ರೈವಿಂಗ್ ಲೈಸೆನ್ಸ್ಗಾಗಿ 80 ರಿಂದ 90 ಕಿಲೋಮೀಟರ್ ಪ್ರಯಾಣಿಸಬೇಕಾದ ದುಸ್ಥಿತಿ ಇದೆ. ಈ ಮಧ್ಯೆ ವ್ಯವಸ್ಥೆಯ ಹುಳುಕುಗಳನ್ನೇ ಬಂಡವಾಳವಾಗಿಸಿಕೊಂಡಿರುವವರು ಬಡ ಜನರ ರಕ್ತ ಹೇರುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳ ಆಗರವಾಗಿರುವ ಉಡುಪಿ ಜಿಲ್ಲೆಯ ಸಾರಿಗೆ ಇಲಾಖೆಯ ವ್ಯವಸ್ಥೆಗಳ ಮಧ್ಯೆ ಜಿಲ್ಲೆಗೆ ಮಂಜೂರಾಗಿದ್ದ ಡ್ರೈವಿಂಗ್ ಲೈಸೆನ್ಸ್ ಪರೀಕ್ಷೆಗೆ ಬಳಸುವ ಸ್ವಯಂ ಚಾಲಿತ ವಿದ್ಯುನ್ಮಾನ ಚಾಲನಾ ಪರೀಕ್ಷಾ ಪಥ ಜಾಗ ಒದಗಿಸಲಾಗದೆ ನೆರೆಯ ಜಿಲ್ಲೆಯ ಪಾಲಾಗಿದೆ. ಉಡುಪಿ ಜಿಲ್ಲೆಯ ಕೇಂದ್ರ ಸ್ಥಳವಾಗಿರುವ ಬ್ರಹ್ಮಾವರದಂಥ ಪ್ರದೇಶದಲ್ಲಿ ಈ ಯೋಜನೆ ಕಾರ್ಯಗತವಾಗಿದ್ದರೆ ಇಡೀ ಉಡುಪಿ ಜಿಲ್ಲೆಯ ಜನರಿಗೆ ಅನುಕೂಲವಾಗುತ್ತಿತ್ತು. ಹೌದು, ಉಡುಪಿ ಜಿಲ್ಲೆಗೆ ಮಂಜೂರಾಗಿದ್ದ ಸ್ವಯಂ ಚಾಲಿತ ವಿದ್ಯುನ್ಮಾನ ಚಾಲನಾ ಪರೀಕ್ಷಾ ಪಥ ಜಿಲ್ಲೆಯ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಪಾಲಾಗಿದೆ. ಸುಮಾರು 7,80,00,000 ರೂಪಾಯಿ ವೆಚ್ಚದ ಜಿಲ್ಲೆಗೊಂದರಂತೆ ಮಂಜೂರಾಗುವ ಯೋಜನೆಯೊಂದು ಜಾಗ ಒದಗಿಸಲಾಗದೆ ಇನ್ನೊಂದು ಜಿಲ್ಲೆಯ ಪಾಲಾಗಿರುವುದು ವಿದ್ಯಾವಂತರ ಜಿಲ್ಲೆ ಉಡುಪಿಗೊಂದು ಕಪ್ಪು ಚುಕ್ಕೆ. ಉಡುಪಿ ಜಿಲ್ಲೆಯ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ಇತ್ತ ಒಮ್ಮೆ ಗಮನ ಹರಿಸಿ. ಉಡುಪಿ ಜಿಲ್ಲೆಯ ವಾಹನ ಚಾಲಕರ ಮಾಲಕರ ಕಷ್ಟಗಳಿಗೆ ಸ್ಪಂದಿಸಿ. ಉಡುಪಿ ಜಿಲ್ಲೆಗೆ ಮಂಜೂರಾದ ಯೋಜನೆಗಳ ಅನುಷ್ಠಾನದಲ್ಲಿ ದಯವಿಟ್ಟು ನಿರ್ಲಕ್ಷ್ಯ ಮಾಡದೆ ಕರ್ತವ್ಯ ನಿರ್ವಹಿಸಿ ಎನ್ನುವುದು ಸಾರ್ವಜನಿಕರ ಆಶಯ.